ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ನೂರಾರು ಶವಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೊಂದು ಕುತೂಹಲ ಇದೆ. ಯಾಕಂದ್ರೆ ಪಾಯಿಂಟ್ ನಂಬರ್ 6 ಅಲ್ಲಿ ಗುಡ್ಡದ ಮೇಲ್ಭಾಗದಲ್ಲಿ ಈಗ ಗುರುತನ್ನ ಮಾಡಲಾಗಿದೆ. ಪಾಯಿಂಟ್ ನಂಬರ್ 9 ರಿಂದ 13 ತನಕ ಖಂಡಿತ ಅವಶೇಷಗಳು ಅಥವಾ ಅಸ್ಥಿಪಂಜರ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ದೂರುದಾರ ಆತ್ಮವಿಶ್ವಾಸದಲ್ಲಿ ಇದ್ದ. ಅದರಂತೆ ಈ ಹಿಂದೆ ಪಾಯಿಂಟ್ ನಂಬರ್ 11 ಅನ್ನ ಆತ ರಸ್ತೆ ಪಕ್ಕದಲ್ಲಿ ಗುರುತು ಮಾಡಿದ್ದ. ಅದರಂತೆ ನಂಬರ್ ಅನ್ನು ಕೂಡ ಅಲ್ಲಿ SIT ಅಧಿಕಾರಿಗಳು ಅಳವಡಿಕೆಯನ್ನ ಮಾಡಿದ್ರು. ಸೀರಿಯಲ್ ವೈಸ್ ಗುಂಡಿಯನ್ನ ಅಗಿತಾ ಬರ್ತಾ ಇದ್ರು. ಈಗ ಪಾಯಿಂಟ್ ನಂಬರ್ 11 ಅನ್ನ ಆತ ಗುರುತನ್ನ ಚೇಂಜ್ ಮಾಡಿದ್ದಾನೆ. ಹಿಂದೆ ರಸ್ತೆ ಪಕ್ಕದಲ್ಲಿತ್ತಲ್ಲ, ಈಗ ಗುಡ್ಡದ ಮೇಲೆ ಅಂತ ಆತ ಹೇಳ್ಕೊಂಡಿದ್ದಾನೆ. ಉತ್ಖನನಕ್ಕೆ ಬಂದಂತ ಸಂದರ್ಭದಲ್ಲಿ ಅದನ್ನ ಬದಲು ಮಾಡಲಾಗಿದೆ. ಗುಡ್ಡದ ಮೇಲ್ಭಾಗದಲ್ಲಿ ಸ್ಥಳ ಗುರುತಿಸಿದ್ದಾನೆ ಅನಾಮಿಕ. ಇನ್ನೇನು ಕೆಲವೇ ಹೊತ್ತಲ್ಲಿ ಆ ಭಾಗದಲ್ಲಿ ಉತ್ಖನನ ಕಾರ್ಯವನ್ನ ಆರಂಭ ಮಾಡಲಾಗುತ್ತೆ. ಈ ಹಿಂದೆ ರಸ್ತೆ ಪಕ್ಕದಲ್ಲಿ ಅಂತ ಹೇಳಿ 11ನೇ ನಂಬರ್ ಜಾಗವನ್ನ ಆತ ಗುರುತು ಮಾಡಿದ್ದ. ಆದ್ರೆ ಉತ್ಖನನ ಕಾರ್ಯ ಇನ್ನೇನು ಆರಂಭ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಗುಡ್ಡದ ಮೇಲಿದೆ, ಈ ಜಾಗವನ್ನ ನಾನೊಂಚೂರು ಬದಲು ಮಾಡ್ತೀನಿ ಅಂತ ಆತ ಹೇಳಿದ್ದಾನೆ. ಅದರಂತೆ ಈಗ ಎಲ್ಲಿ ಅಂತ ಕೇಳಿದಾಗ ಗುಡ್ಡದ ಮೇಲೆ ಅಂತ ಆತ ಹೇಳಿದ್ದಾನೆ. ರಸ್ತೆ ಪಕ್ಕ ಅಲ್ಲ, ಗುಡ್ಡದ ಮೇಲೆ ಅಂತ ಹೇಳಿದ್ದಾನೆ. ಅದರಂತೆ ಆ ಭಾಗವನ್ನ ಈಗ ಗುರುತು ಮಾಡಿದ್ದಾರೆ SIT ಅಧಿಕಾರಿಗಳು. ಸೊ ಈಗ ಜಾಗ ಬದಲಾಗಿರೋದು ಕೂಡ ಮಹತ್ವದ ಘಟ್ಟ ತಲುಪುತ್ತಾ ಈ ಕೇಸಲ್ಲಿ ಏನಾದ್ರೂ ತಿರುವುಗಳನ್ನ ಕೊಡುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಮತ್ತೆ ಯಾಕೆ ಈತ ಈಗ ಜಾಗವನ್ನ ಚೇಂಜ್ ಮಾಡಿರಬಹುದು ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ. ಗುಡ್ಡದ ಮೇಲ್ಭಾಗದಲ್ಲಿ ಸದ್ಯಕ್ಕೆ ಆತ 11ನೇ ನಂಬರ್ ಸ್ಪಾಟ್ ಅಂತ ಹೇಳಿ ಗುರುತನ್ನ ಮಾಡಿದ್ದಾನೆ, ಅಂದ್ರೆ ತೋರಿಸಿದ್ದಾನೆ. ಅದರಂತೆ ಈಗ ಸ್ಥಳವನ್ನ ಬದಲಾವಣೆ ಮಾಡಲಾಗಿದೆ. ಗುಡ್ಡದ ಮೇಲ್ಭಾಗದಲ್ಲಿ ಉತ್ಖನನವನ್ನ ಮಾಡಲಾಗುತ್ತೆ. ಅಂದ್ರೆ ಇವತ್ತು ಆತ ತೋರಿಸಂತ ಜಾಗ 11 ರಸ್ತೆ ಪಕ್ಕ ಇತ್ತದು, ಅಲ್ಲೇ ಉತ್ಖನನ ಮಾಡೋದಕ್ಕೆ ಎಲ್ಲಾ ತಯಾರಿಗಳು ಆಗಿತ್ತು. ಅಂದ್ರೆ ಆ ಪರದೆಯನ್ನ ಕಟ್ಟಿ ಮಿನಿ ಹಿಟಾಚಿನೂ ಬಂದಿತ್ತು, ಕೂಲಿ ಕಾರ್ಮಿಕರು ಬಂದಿದ್ರು. ಎಲ್ಲ ಪ್ರಕ್ರಿಯೆ ಇನ್ನೇನು ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಆತ ಜಾಗ ಬದಲಾವಣೆ ಮಾಡಿದ್ದಾನೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್, ಇವತ್ತು ಬಹಳಷ್ಟು ಕುತೂಹಲ ಇತ್ತು, ಯಾಕಂದ್ರೆ ಆತ ಬಹಳ ವಿಶ್ವಾಸದಲ್ಲಿ ತೋರಿಸಿದಂತ ಜಾಗ ಈ 11ನೇ ನಂಬರ್ ಸ್ಪಾಟ್. ಬಟ್ ಕೊನೆಯ ಕ್ಷಣದಲ್ಲಿ ಇನ್ನೇನು ಗುಂಡಿ ಅಗಿಯುವಂತ ಪ್ರಕ್ರಿಯೆ ಶುರು ಆಗಬೇಕು, ಆ ಟೈಮ್ನಲ್ಲಿ ಚೇಂಜ್ ಮಾಡೋದಕ್ಕೆ ಏನ್ ಕಾರಣ ಆಯಿತು? ಶರ್ಮಿಕಾ, ಸ್ಪಾಟ್ ನಂಬರ್ 11 ಈಗ ಕುತೂಹಲವನ್ನು ಕೇಳಿಸಿರುವಂಥದ್ದು. ಯಾಕೆಂದರೆ ಈ ಸ್ಥಳಕ್ಕೆ ಬಂದ ನಂತರವಾಗಿ ಅನಾಮಿಕ ವ್ಯಕ್ತಿ ದಿಢೀರಾಗಿ ತನ್ನ ನಿರ್ಧಾರವನ್ನು ಬದಲು ಮಾಡಿರುವಂಥದ್ದು. ಆತ ಹೇಳುವಂಥ ಪ್ರಕಾರವಾಗಿ ಇಲ್ಲ, ನನ್ನ 11ನೇ ನಂಬರ್ನ ಅಂದಾಜು ಲೆಕ್ಕಾಚಾರ ತಪ್ಪಿದೆ, ಹಾಗಾಗಿ ಸ್ವಲ್ಪ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿ ಅಂತ ಹೇಳಿ SIT ಅಧಿಕಾರಿಗಳಿಗೆ ಆತ ಮನವಿ ಮಾಡಿದ. ಈ ಹಿನ್ನೆಲೆಯಲ್ಲಿ ಅನಾಮಿಕ ಕೊಟ್ಟಂಥ ಮನವಿಯ ಮೇರೆಗೆ ಸದ್ಯ ಬಂಗ್ಲಗುಡ್ಡೆಯ ಮೇಲ್ಭಾಗದಲ್ಲಿ SIT ತಂಡ ಇರುವಂಥದ್ದು. ನೇರವಾಗಿ ನನ್ನ ಬಲಭಾಗದಲ್ಲಿ ಕಾಣ್ತಾ ಇದ್ದೀರಿ, ಇದು ಬಂಗ್ಲಗುಡ್ಡ. ಆತ ಮೊದಲು ಮಾರ್ಕ್ ಮಾಡಿರುವಂಥ ಜಾಗ ರಸ್ತೆಯಿಂದ ಸುಮಾರು 10 ಮೀಟರ್ ಅಂತರದಲ್ಲಿದ್ದಂಥ ಜಾಗ. ಅದೇ ಸ್ಥಳದಲ್ಲಿ ಇವತ್ತು SIT ಅಧಿಕಾರಿಗಳು ಆತನನ್ನು ಕರ್ಕೊಂಡು ಬಂದರು. ಅಲ್ಲಿ ಗಿಡ ಗಂಟಿಗಳನ್ನು ಕ್ಲೀನ್ ಮಾಡಿದ ಬಳಿಕವಾಗಿ ಆತ ದಿಢೀರಾಗಿ ಒಂದು ನಿರ್ಧಾರವನ್ನು ಹೇಳಿದ. ಇಲ್ಲ, ನನ್ನ ಅಂದಾಜು ತಪ್ಪಿದೆ, ಈ ಸ್ಥಳದಲ್ಲಿ ಯಾವುದೇ ಕಳೆ ಬರಲು ಸಿಗೋದಿಲ್ಲ, ಸ್ವಲ್ಪ ಮೇಲ್ಭಾಗಕ್ಕೆ ಹೋದರೆ ಅಲ್ಲಿ ನಿರ್ದಿಷ್ಟವಾದಂಥ ಗುರುತನ್ನು ಮಾಡ್ತೇನೆ ಎಂಬುದರ ಬಗ್ಗೆ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ SIT ತಂಡ ಈಗ ಆತನನ್ನು ಗುಡ್ಡದ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿದೆ. ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಸದ್ಯಕ್ಕೆ ಆಗ್ತಾ ಇದೆ. ಅಲ್ಲಿ ಉತ್ಖನನ ಮಾಡೋದು ಅಥವಾ ಆತ ಪ್ರಾರಂಭದ ದಿನದಲ್ಲಿ ತೋರಿಸಿದಂಥ ಜಾಗದಲ್ಲಿ ಉತ್ಖನನ ಮಾಡೋದು ಎಂಬುದರ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇದೆ. ಸದ್ಯಕ್ಕೆ ಇಲ್ಲಿರುವಂಥ SIT ಪ್ರಮುಖರು SP ಜಿತೇಂದ್ರ ಕುಮಾರ್ ದಯಾಮ್ ಅವರು ಈ ವಿಚಾರವನ್ನು DIG ಅನುಚೇತ್ ಮತ್ತು ಪ್ರಮುಖರಿಗೆ ಹೇಳಿದ್ದಾರೆ. ಅವರು ಕೊಟ್ಟಂಥ ಮುಂದಿನ ನಿರ್ದೇಶನದ ಪ್ರಕಾರವಾಗಿ ಈಗ ಡಿಗ್ಗಿಂಗ್ ಪ್ರಕ್ರಿಯೆ ಎಲ್ಲಿ ನಡೆಯೋದು ಎಂಬುದರ ಬಗ್ಗೆ ಮತ್ತಷ್ಟು ನಿರ್ಧಾರಗಳು ಪ್ರಕಟ ಆಗಬೇಕಾಗಿದೆ. ಸದ್ಯ ಗುಡ್ಡದ ಮೇಲ್ಭಾಗದಲ್ಲಿ SIT ತಂಡ ಆತನನ್ನು ಕರ್ಕೊಂಡು ಹೋಗಿದೆ. ಜೊತೆಗಿರುವಂಥ ಎಲ್ಲ FSL ಆಗಿರ್ಬೋದು, ಸೋಕೋ ಆಗಿರ್ಬೋದು, ಭದ್ರತೆಗೆಂದು ನಿಯೋಜನೆ ಮಾಡಿರುವಂಥ ಪೊಲೀಸರು ಆಗಿರ್ಬೋದು, ಜೊತೆಗೆ ಸುಮಾರು 15 ಕಾರ್ಮಿಕರು ಈಗ ಒಟ್ಟಾಗಿ ಗುಡ್ಡದ ಮೇಲ್ಭಾಗದಲ್ಲಿ ಈಗ ಅಲ್ಲಿ ಪ್ರಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಅಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಆಗ್ತಾ ಇದೆ. ಅನಾಮಿಕ ವ್ಯಕ್ತಿ ಆ ಭಾಗದಲ್ಲಿ ತನ್ನ ಸ್ಪಾಟನ್ನು ತೋರಿಸಿದ್ದಾನೆ. ಹಾಗಾಗಿ ಸ್ಪಾಟ್ ನಂಬರ್ 11ನ ಪ್ರದೇಶ ಬದಲಾಗುತ್ತಾ ಎಂಬುದು ಬಹಳಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ದಟ್ಟವಾದ ಅರಣ್ಯ ಭಾಗ ಇದು ಆಗಿರೋ ಕಾರಣಕ್ಕಾಗಿ ಆತ ಪ್ರಾರಂಭದ ಹಂತದಲ್ಲಿ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿ 4 ಪ್ರದೇಶಗಳನ್ನು ಗುರುತು ಮಾಡಿದ್ದ. ಸ್ಪಾಟ್ ನಂಬರ್ 9 ರಿಂದ ಸ್ಪಾಟ್ ನಂಬರ್ 12 ತನಕ ಸುಮಾರು 100 ಮೀಟರ್ ವ್ಯಾಪ್ತಿಯಲ್ಲಿತ್ತು. ಆದರೆ ಇವತ್ತು ಈ ಸ್ಪಾಟಿಗೆ ಬಂದ ನಂತರವಾಗಿ ದಿಢೀರಾಗಿ ತನ್ನ ನಿರ್ಧಾರವನ್ನು ಬದಲು ಮಾಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಆತನನ್ನು ಗುಡ್ಡದ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ನಡೀತಿರುವಂಥ ಪ್ರೊಸೀಜರ್ಗಳ ಬಗ್ಗೆ, ಅಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ಇನ್ನೇನು ಕೆಲವೇ ನಿಮಿಷದಲ್ಲಿ ಸ್ಪಷ್ಟವಾದ ಚಿತ್ರಣ
ಕಂಡು ಬರಲಿಕ್ಕಿದೆ. ನೀನು ಈ ಭಾಗದಲ್ಲಿ ಗಮನಿಸ್ತಾ ಹೋದರೆ ಸಾಕಷ್ಟು ಮಂದಿ ಕುತೂಹಲಿಗರು ಕೂಡ ಇವತ್ತು ಬಂದು ಸೇರ್ತಾ ಇದ್ದಾರೆ. ಯಾಕೆಂದರೆ ಸ್ಪಾಟ್ ನಂಬರ್ 9ರಿಂದ 12ರ ತನಕ ಅದು ಬಹಳಷ್ಟು ಕುತೂಹಲವನ್ನು ಕೇಳಿಸಿತ್ತು. ಆತನೇ ಹೇಳಿರುವಂಥ ಪ್ರಕಾರವಾಗಿ ಸ್ಪಾಟ್ ನಂಬರ್ 1ರಿಂದ 8ರವರೆಗೆ ತನ್ನ ಅಂದಾಜು ತಪ್ಪಿರಬಹುದು, ಆದರೆ 9ರಿಂದ 12 ತನಕ ಖಂಡಿತವಾಗ್ಲೂ ಕಳೆಬರ ಸಿಗುತ್ತೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದ. ಆದರೆ ಶನಿವಾರ ಆದಂಥ ಉತ್ಖನನ ಪ್ರಕ್ರಿಯೆಯಲ್ಲಿ ಆತನ ನಿರ್ಧಾರಗಳು ಬದಲಾಗಿತ್ತು, ಅಂದಾಜು ಬದಲಾಗಿತ್ತು. 9 ಮತ್ತು 10ರಲ್ಲಿ ಯಾವುದೇ ಕಳೆಬರದ ಅಂಶಗಳು ಸಿಕ್ಕಿಲ್ಲ. ಇದೀಗ ಸ್ಪಾಟ್ ನಂಬರ್ 11 ಬಹಳಷ್ಟು ನಿರ್ಣಾಯಕದ ಘಟ್ಟಕ್ಕೆ ಹೋಗ್ತಾ ಇದೆ. ಯಾಕಂದರೆ 11 ಮತ್ತು 12 ಬಹಳ ಕುತೂಹಲವನ್ನು ಕೇಳಿಸಿರುವಂಥದ್ದು. ಯಾಕೆಂದರೆ ಉತ್ಖನನದ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ನಾವು ತಲುಪ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆತ ದಿಢೀರಾಗಿ ಈಗ ತನ್ನ ವರಸೆಯನ್ನು ಬದಲು ಮಾಡಿರೋದು ಬಹಳಷ್ಟು ಕುತೂಹಲವನ್ನು ಕೇಳಿಸಿದೆ. ಇದೇ ಪ್ರಮುಖವಾಗಿ ಈಗ ಮತ್ತಷ್ಟು ತನಿಖೆ ಮುಂದುವರಿಯುವ ಹಂತಕ್ಕೆ ಸಾಧ್ಯತೆ ಕೂಡ ಇರುವಂಥದ್ದು. ಈಗ ಆತ ತನ್ನ ನಿರ್ಧಾರವನ್ನು ಬದಲು ಮಾಡಿದ್ದಾನೆ. ಸ್ಪಾಟ್ ನಂಬರ್ 11 ಆತ ಬೇರೆ ಜಾಗದಲ್ಲಿ ತೋರಿಸ್ತಾ ಇದ್ದಾನೆ. ಆ ಜಾಗವನ್ನು SIT ಉತ್ಖನನ ಮಾಡುತ್ತಾ ಇಲ್ವಾ ಎಂಬುದು ಅವರ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಹಾಗಾಗಿ ಮೇಲಾಧಿಕಾರಿಗಳು ಏನು ಸೂಚನೆ ಕೊಡ್ತಾರೋ ಅದೇ ಸೂಚನೆಯನ್ನು SITಯ ಇಲ್ಲಿರುವಂಥ ಅಧಿಕಾರಿಗಳು ಪಾಲಿಸ್ತಾರೆ. ಮುಂದಿನ ಆದೇಶಕ್ಕಾಗಿ ಅವರೀಗ ಸದ್ಯಕ್ಕೆ ಕಾಯ್ತಾ ಇರುವಂಥದ್ದು. ಶರ್ಮಿಕಾ. ಕಿಶನ್, ಒಂದು ಕನ್ಫರ್ಮೇಶನ್, ಈತ ಇವತ್ತು ಬೆಳಗ್ಗೆ ಗುಂಡಿ ಅಗಿಯುವಂತ ಕಾರ್ಯಕ್ಕೆ ಆತನನ್ನ ಅಂದ್ರೆ ಅನಾಮಿಕನನ್ನ ದೂರುದಾರನನ್ನ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಇದಲ್ಲ ಗುಡ್ಡದ ಮೇಲೆ ಜಾಗ ತೋರಿಸ್ತೀನಿ ಅಂತ ಹೇಳಿರೋದಾ, ಅಥವಾ ವಕೀಲರ ಮುಖಾಂತರ ರಿಕ್ವೆಸ್ಟ್ ಏನಾದರೂ ಮಾಡ್ಕೊಂಡಿದ್ದ? ಯಾಕಂದ್ರೆ ಆತ 1ರಿಂದ 5ನೇ ಸ್ಪಾಟ್ ಅಲ್ಲಿ ಉತ್ಖನನ ಮಾಡಿದಂಥ ಸಂದರ್ಭದಲ್ಲಿ ಡೈರೆಕ್ಟ್ 9ಕ್ಕೆ ಹೋಗೋಣ ಅಂದಾಗ ಆ ಥರ ಎಲ್ಲ ಪರ್ಮಿಷನ್ ಇರೋಲ್ಲ, ಆಸ್ ಪರ್ ಪ್ರೊಸೀಜರೇ ಆಗಬೇಕು ಅಂತ ಹೇಳಿದ್ರಲ್ಲ. ಸೊ ಆ ನಿಟ್ಟಲ್ಲಿ ಇವತ್ತೇ ಆತ ಬೆಳಿಗ್ಗೆನೆ ಹೇಳಿರೋದಾ ಸ್ಪಾಟಿಗೆ ಬಂದಾಗ, ಇಲ್ಲ ಚೇಂಜ್ ಮಾಡ್ತೀನಿ ನಾನು ಈ ಸ್ಪಾಟ್ನ ಅಂತ? ಶರ್ಮಿತಾ, ಇಲ್ಲಿ ಸುಮಾರು ಬೆಳಗ್ಗೆ 11:15 ಹೊತ್ತಿಗೆ ಬಂದಿದ್ದ. ಇಲ್ಲಿರುವಂಥ ಪೊಲೀಸರು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ರು. 11:15ಕ್ಕೆ ಆತ ಸ್ಪಾಟಿಗೆ ಬಂದ ನಂತರವಾಗಿ ಆ ಭಾಗದಲ್ಲಿರುವಂಥ ಗಿಡ ಗಂಟಿಗಳನ್ನು ಸ್ವಚ್ಛ ಮಾಡಲಾಗಿತ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಲ್ಲಿ ಉತ್ಖನನ ಕಾರ್ಯ ಆರಂಭ ಮಾಡ್ತಾರೆ ಎಂಬ ನಿರೀಕ್ಷೆ ಇತ್ತು. ಈ ಸಂದರ್ಭದಲ್ಲಿ ಆತ ತನ್ನ ಹೇಳಿಕೆಯನ್ನು ಬದಲು ಮಾಡಿರುವಂಥದ್ದು. ತಾನು ತೋರಿಸಿದಂಥ ಪ್ರದೇಶ ಇದು ತಪ್ಪಾಗಿದೆ, ನಾನು ತೋರಿಸಬೇಕಾದಂಥ ಪ್ರದೇಶ ಸ್ವಲ್ಪ ಮೇಲ್ಭಾಗದಲ್ಲಿದೆ ಅನ್ನೋದನ್ನು ಆತ ಈ ಪ್ರದೇಶಕ್ಕೆ ಬಂದ ನಂತರವಾಗಿ ಹೇಳಿರುವಂಥದ್ದು. ಹಾಗಾಗಿ AC ಸ್ಟೆಲ್ಲಾ ವರ್ಗೀಸ್ ಅವರು ಎಲ್ಲ ನಿರ್ಧಾರವನ್ನು ಕೈಗೊಳ್ಳಬೇಕಾದ್ರೆ ಅವರ ಸಮ್ಮುಖದಲ್ಲಿ ಆಗಬೇಕು. ಸದ್ಯ ಅವರು ಒಪ್ಪಿಗೆ ಕೊಟ್ಟ ನಂತರವಾಗಿ 11ನೇ ಸ್ಪಾಟ್ ಅದು ಪ್ರದೇಶವನ್ನು ಬದಲು ಮಾಡೋಕೆ ಈಗ ತೀರ್ಮಾನವನ್ನು ಮಾಡಿರುವಂಥದ್ದು. ಇದೇ ಬಂಗ್ಲಗುಡ್ಡೆಯ ಸ್ವಲ್ಪ ಮೇಲ್ಭಾಗದಲ್ಲಿ ಆತ ಸ್ಥಳವನ್ನು ತೋರಿಸಿದ್ದಾನೆ. AC ಅವರ ಸಮ್ಮುಖದಲ್ಲಿ ಅಲ್ಲಿ ಮುಂದೆ ಆಗಬೇಕಾದಂಥ ಎಲ್ಲ ಪ್ರಕ್ರಿಯೆಗಳು ಆಗುತ್ತೆ. ಯಾಕೆಂದರೆ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲಿ ಉತ್ಖನನ ಪ್ರಕ್ರಿಯೆ ಆಗಬೇಕಾದಂಥ ಹಿನ್ನೆಲೆಯಲ್ಲಿ AC ಅವರು ಎಲ್ಲ ನಿರ್ಧಾರಕ್ಕೆ ಅವರು ಸಂಪೂರ್ಣವಾಗಿ ಹೊಣೆಗಾರರಾಗ್ತಾರೆ. ಹಾಗಾಗಿ ಅವರ ನಿರ್ಧಾರದ ಪ್ರಕಾರವಾಗಿಯೇ ಈಗ ಆತನನ್ನು ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿರುವಂಥದ್ದು. ಯಾಕೆಂದರೆ ಈ ಹಿಂದೆ ಕೂಡ ಸ್ಪಾಟ್ ನಂಬರ್ 5ರ ತನಕ ಯಾವುದೇ ಕಳೆ ಬರದ ಅಂಶಗಳು ಸಿಗದಂಥ ಸಂದರ್ಭದಲ್ಲಿ ಆತ ಒಂದು ರಿಕ್ವೆಸ್ಟನ್ನು ಮಾಡಿದ್ದ. ಆತನ ಪರವಾದ ವಕೀಲರು ಕೂಡ ರಿಕ್ವೆಸ್ಟನ್ನು ಮಾಡಿದರು, ಇಲ್ಲ ನೇರವಾಗಿ ಸ್ಪಾಟ್ ನಂಬರ್ 9ಕ್ಕೆ ಹೋಗೋಣ, 5ರಿಂದ 9ಕ್ಕೆ ಶಿಫ್ಟ್ ಆಗೋಣ ಅನ್ನೋದ್ರ ಬಗ್ಗೆ ಮನವಿಯನ್ನು ಮಾಡಿದರು. ಆದರೆ SIT ಅಧಿಕಾರಿಗಳು ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಇಲ್ಲ, ಇದು ಕ್ರಮಬದ್ಧವಾಗಿ ಆಗಬೇಕು, ಹಂತ ಹಂತ ಆಗಬೇಕು ಅನ್ನೋದನ್ನು ಹೇಳಿದರು. ಇದೀಗ ಈ ಸ್ಪಾಟಿಗೆ ಬಂದ ನಂತರವಾಗಿ ಆತ ತನ್ನ ವರಸೆಯನ್ನು ಬದಲಾಯಿಸಿಕೊಂಡಿರುವಂಥದ್ದು. AC ಸ್ಟೆಲ್ಲಾ ವರ್ಗೀಸ್ ಬಳಿ ಅವರು ನೇರವಾಗಿ ಮನವಿಯನ್ನು ಮಾಡಿಕೊಂಡಿರುವಂಥದ್ದು, ಇಲ್ಲ ಸ್ವಲ್ಪ ಮೇಲ್ಭಾಗಕ್ಕೆ ಹೋಗೋಣ, ನಾನು ತೋರಿಸಿದಂಥ ಇಲ್ಲಿ ಜಾಗ ತಪ್ಪಿರಬಹುದು ಅನ್ನೋದನ್ನು ಸ್ವತಃ ಅನಾಮಿಕ ವ್ಯಕ್ತಿಯೇ ಹೇಳಿದ್ದ ಕಾರಣಕ್ಕಾಗಿಯೇ ಈಗ SIT ತನ್ನ ನಿರ್ಧಾರವನ್ನು ಬದಲು ಮಾಡಿದೆ. ಬಂಗ್ಲಗುಡ್ಡೆಯ ಮಧ್ಯ ಭಾಗದಲ್ಲಿ ಉತ್ಖನನ ಪ್ರಕ್ರಿಯೆ ಆಗುವಂಥ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಆದರೆ ಇದರ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಿಳಿದು ಬರಲಿಕ್ಕಿದೆ. ಶರ್ಮಿತಾ.